ಈಗ ಪೂರ್ಣಿಮಾ ಅವ್ರು ಬರ್ತಾ ಇದಾರೆ ವಾಶ್ರೂಮ್ ಇಂದ ನೋಡ್ಬೋದು. ಕ್ರಿಂಜ್ ಫೀಲ್ ಆಗ್ತದೆ ಅಂದ್ರೆ ಯಪ್ಪ. ಅಮ್ಮಂಗೆ ಕಾಲ್ ಮಾಡಿ ಮಾ ನಾನೊಂದು ಹುಡುಗನ್ ಲವ್ ಮಾಡ್ತಾ ಇದ್ದೀನಿ. ಯಪ್ಪ ನಾನು ಹೇಳಲ್ಲ. ಇಲ್ಲಿ ಯಾರಾದ್ರೂ ಆಗ್ಲಿ ರ್ಯಾಂಡಮ್ ಆಗಿ ಹುಡುಗ ಆಗ್ಲಿ ಹುಡುಗಿ ಆಗ್ಲಿ ಅಂಕಲ್ ಆಂಟಿ ಅಜ್ಜಿ ತಾತ ಯಾರೇ ಆಗ್ಲಿ ಅಕ್ಷರ ಕಲ್ತ್ಕೊಂಡು ಒಳ್ಳೆ ದಾರಿ ಇಟ್ಕೊಳ್ಳಿ ಅಂದ್ರೆ ಇವಳು ಈ ದಾರಿಗೆ ಇದೆಯಲ್ಲ ಅಂತ ಮಾಡುವೆ, ಇವಾಗ ಮಾಡಿ ಕರೆಕ್ಟಾಗಿ ಮಾಡುವೆ ಸರಿಯಾಗಿ. ಈಗ ಗೈಸ್ ಈಗ ಪೂರ್ಣಿಮನ್ ಏರ್ ಇಷ್ಟು ಕಟ್ ಮಾಡಿಸ್ತಾ ಇದ್ದೀನಿ ಗೈಸ್. ಇಡೀ ಮಾಲ್ ಫುಲ್ಲು ಪಂಚಲ್ ತಿರ್ಸಾಡ್ತೀನಿ ಗೈಸ್ ಇವತ್ತು. ಹಾಯ್ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮದನ್ ಗೌಡ ಯೂಟ್ಯೂಬ್ ಚಾನಲ್. ಹೇಳಲೇಬೇಕು ಗೈಸ್, ಯಾಕೆ ಅಂತಂದ್ರೆ ಈ ವ್ಲಾಗ್ ಮಾಡಿಸ್ತಾ ಇರೋದು ಪೂರ್ಣಿಮಾ ಅವ್ರಿಗೆ ಸೇಯಿಂಗ್ ಎಷ್ಟು ನನಗೆ ಮದನ್ಗೆ ಮಾಡಿಸ್ತಾ ಇದೀನಿ. ಸೊ ಈ ವರ್ಷದ ಫಸ್ಟ್ ವ್ಲಾಗು ನಾನು ಇವಳು ಹೇಳ್ದಂಗೆ ಕೇಳಿದೆ ಗೈಸ್ ಸಿದ್ದರಾಮಯ್ಯಲ್ಲಿ. ಹೌದು. ಸೊ ಇವಾಗ ಸಿಕ್ಕವಳೆ ಗೈಸ್, ಅದಕ್ಕೆ ನಾವು ಒಂಚೂರು ಚೆನ್ನಾಗಿ ರುಬ್ಬಣ ಅಂತ ಹಿಡ್ಕೊಂಡಿದೀವಿ. ಸೇಯಿಂಗ್ ಎಷ್ಟು ಮದನ್ ರೆಡಿನಾ? ನೋ ಅಂತ ಹೇಳಿದ್ರೆ ಡಿಸ್ಕ್ವಾಲಿಫೈ ಆಗೋಯ್ತೀಯಾ, ಎಸ್ ಅಂತ ಹೇಳಿದ್ರೆ ನಾನು ಏನೇನು ಟಾಸ್ಕ್ ಕೊಡ್ತೀನಿ ಗೈಸ್ ಕಂಪ್ಲೀಟಾಗಿ ಎಲ್ಲದಕ್ಕೂ ಎಸ್ ಅಂತ ಹೇಳಿದ್ರೆ ಅವಳಿಗೊಂದು ಗಿಫ್ಟ್ ಕೊಡೋಣ ಅಂತ ಅನ್ಕೊಂಡಿದೀನಿ. ಬ್ಲಾಗಲ್ಲಿ ಹೇಳ್ಬೇಕು ಲಾಸ್ಟಲ್ಲಿ ಹೇಳ್ತೀನಿ ಏನು ಅಂತ. ಬಟ್ ಈ ಗಿಫ್ಟ್ ಸಿಗುತ್ತೆ ಅಂತ ಬೇಕಾದ್ರೆ ಮಾಡಕ್ ಬಿಡ್ತಾರೆ ಗೈಸ್. ಫಸ್ಟ್ ಟಾಸ್ಕ್ ಏನು ಅಂತಂದ್ರೆ ಗೆಸ್ ಮಾಡಿರ್ತೀಯ, ಟಫ್ ಕೊಡ್ಲಾ ಇಲ್ಲ ಈಸಿ ಕೊಡ್ಲಾ ಅಂತ ಯೋಚನೆ ಮಾಡ್ತಾ ಇದ್ದೆ. ಈಸಿ ಕೊಡ್ಲಾ? ಓಕೆ, ಈಸಿ ಕೊಟ್ಬಿಡೋಣ ಗೈಸ್. ಫಸ್ಟ್ ಪೂರ್ಣಿ ಮತ್ತೆ ಅವ್ರ ಅಣ್ಣ ಇಬ್ರು ಫ್ರೆಂಡ್ಸ್ ತರ ಇದಾರೆ ಗೈಸ್, ಬ್ರದರ್ ಅಂಡ್ ಸಿಸ್ಟರ್ಸ್ ತರ ಇಲ್ಲ. ಸೊ ಅದಕ್ಕೆ ಫಸ್ಟ್ ಟಾಸ್ಕ್ನೇ ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದೀವಲ್ಲ, ಅದಕ್ಕೋಸ್ಕರ ಇವನ ಆಶೀರ್ವಾದ ಪಡಿಬೇಕು ರೋಡಲ್ಲಿ. ಇಲ್ಲ ಇಲ್ಲ ನಾನು ಹೇಳಿದ್ದು, ಪ್ಲೀಸ್ ಯಾ ಅಡ್ಡಡ್ಡ ಬೀಳ್ಬೇಕು. ನೋಡಿದ್ರು ಮನೆ ಆದ್ರೆ ಓಕೆ. ಇಲ್ಲ ಇಲ್ಲ ಪರವಾಗಿಲ್ಲ, ಏನಾಗಲ್ಲ, ಬೇಗ. ಅವನು ಇಲ್ಲಿ ಗೈಸ್ ಹೀರೋ ಫೀಲ್, ಬಾರೆ ಬೇಗ ಬಂದು ಬೀಳು ಅನ್ನೋ ಥರ. ಸೊ ಬನ್ನಿ, ಹಾ ಬೀಳಮ್ಮ, ಹಾ ಬೀಳಲೇಬೇಕು, ಅಡ್ಡಡ್ಡ ಉದ್ದುದ್ದ. ನೋನಾ ಎಸ್ಸಾ? ಹಾ ಎಸ್. ಓಕೆ, ಇದು ಸಿಂಪಲ್, ಇದು ಮಾ ಅಭಿ ಪಿಕ್ಚರ್ ಬಾಕಿ ಹೇ. ಅಡ್ಡಡ್ಡ ಬೀಳ್ಬೇಕು. ಟಂಟಣ ಕಾಲು ಕಾಲು. ನೀನು ಸಂಸ್ಕೃತಿ ಕಲ್ತಿದ್ರೆ ಚಪ್ಲಿ ಬಿಚ್ಚುವೆ, ಕಲ್ತಿಲ್ಲ ಇವನು. ಸೊ ಆದ್ರೂ ಇಲ್ಲ ಇಲ್ಲ ಹಿಂಗೆ ಆಗ್ತೀನಿ, ಹಿಂಗೆ ಆಗ್ತೀನಿ. ಮದರ್ ಇಂಡಿಯಾ ನೀವೇನಿಲ್ಲಿ ನಮ್ ಜೊತೆ. ನಮ್ಮ ಅಮ್ಮಂದೇನು ಟಾಸ್ಕ್ ಇಲ್ಲ ಗೈಸ್. ಈ ವ್ಲಾಗ್ನ ನಾನು ನಮ್ಮ ಅಮ್ಮನ ಜೊತೆ ಮಾಡೋಣ ಅಂತ ಅನ್ಕೊಂಡಿದ್ದು, ಬಟ್ ನಮ್ಮ ಅಮ್ಮ ಯಾಕೋ ಗಾಬರಿ ಬಿದ್ರು ಗೈಸ್. 10 days ಇನ್ ಪಬ್ಲಿಕ್ ವಿತ್ ಮೈ ಮಾಮ್ ಅನ್ನೋ ಥರ ಮಾಡೋಣ ಅಂತ ಅನ್ಕೊಂಡೆ, ಬಟ್ ಆಗಲಿಲ್ಲ. ಅದಕ್ಕೆ ಮಿಕಾ ಇವರು ಸಿಕ್ಕಿದ್ದಾರೆ. ಸೊ ಎತ್ತಾಕೊಂಡು ಹೋಯ್ತಾ ಇದ್ದೀವಿ. ಈಗ ನೆಕ್ಸ್ಟ್ ಟಾಸ್ಕ್ ಪಬ್ಲಿಕಲ್ಲಿ ಮಾಡ್ಸೋಣ ಗೈಸ್, ಬನ್ನಿ ಗೈಸ್. ಈಗ ಮಾಲ್ಗೆ ಎಂಟ್ರಿ ಆಗಿದ್ದೀವಿ. ಏನು ಜೋರಾಗಿ ಮಾತಾಡ್ತಾ ಇದ್ದೀರಾ? ಇರಲಿ ಪರವಾಗಿಲ್ಲ, ಪಬ್ಲಿಕಲ್ಲಿ ವ್ಲಾಗ್ ಮಾಡಿದ್ರೇ ಸ್ವಲ್ಪ ಕಾನ್ಷಿಯಸ್ ಆಗಿ ಎಲ್ಲ ಮರ್ತ್ಬಿಡೋದು. ಸೊ ಏನಿರ್ಬೋದು ನೆಕ್ಸ್ಟ್ ಟಾಸ್ಕ್? ನಂಗೆ ನಿಜ ಗೊತ್ತಿಲ್ಲ, ಏನ್ ಹೇಳಿ. ನೀನ್ ಗೆಸ್ ಮಾಡು. ಮೇಲೋಗ್ಬಿಡ್ತಾನೆ ಏನಕ್ಕೆ ಗೊತ್ತಿಲ್ಲ. ಇವಳಿಗೆ ಟಾಸ್ಕ್ ಗೊತ್ತಿರುವಾಗ ಏನೋ ಮಾತಾಡ್ತಾವಳೆ ಗೈಸ್. ನೆಕ್ಸ್ಟ್ ಟಾಸ್ಕ್ ಏನಪ್ಪಾ ಅಂತಂದ್ರೆ, ನಮ್ಮ ಅಮ್ಮನ್ನ ಸುಮ್ಮನೆ ಎತ್ತಾಕೊಂಬಂದಿದ್ದೀನಿ ಅಂತ ಅನ್ಕೊಂಡ. ನಮ್ಮ ಅಮ್ಮಗೆ ಈಗ ನೀನು ಪ್ಯಾಂಟ್ ಶರ್ಟ್ ಹಾಕ್ಸ್ಬಿಟ್ಟು ಕರ್ಕೊಬರ್ಬೇಕು. ಪ್ಯಾಂಟ್ ಶರ್ಟ್ ಹಾಕಬರ್ಬೇಕು, ಮಾಡಿಸ್ಬೇಕು. ಏನ್ ಮಾಡ್ತೀಯ ನೋಡು ಗೈಸ್, ಅದಲ್ಲ ಟಾಸ್ಕ್. ಈಗ ನಮ್ಮ ಏರಿಯಾದಲ್ಲಿರುವ ಮಾಲ್ಗಳಲ್ಲಿ ಒಂದು ಸ್ವಲ್ಪ ಜನ ಕಡಿಮೆ ಇರ್ತಾರೆ ಅಂತ ಅಂದ್ಬಿಟ್ಟು ಬಿಗ್ ಮಾಲ್ ಬಂದಿದ್ದೀವಿ. ಸ್ವಲ್ಪ ಜನ ಜಾಸ್ತಿ ಇರ್ತಾರೆ, ಇವಳಿಗೆ ಮುಜುಗರ ಪಡಿಸ್ಬೇಕಲ್ಲ ಗೈಸ್, ಅದಕ್ಕೇನೆ. ಸೊ ಈ ಮಾಲ್ ಕರ್ಕೊಂಬಂದಿದ್ದೀನಿ. ನೆಕ್ಸ್ಟ್ ಟಾಸ್ಕ್, ಸೆಕೆಂಡ್ ಟಾಸ್ಕ್ ಒಂದು ಸ್ವಲ್ಪ ಡಿಫಿಕಲ್ಟ್ ಆಗಿದೆ, ನೋಡೋಣ ಮಾಡ್ತಾಳ ಮಾಡಲ್ವಾ ಅಂತ. ಏನು ಅಂತಂದ್ರೆ, ಈಗ ಹೋಗ್ಬಿಟ್ಟು ನೀವು ಆಗ್ಲೇ ಗೊತ್ತಾಗುತ್ತೆ ಇವಳಿಗೆ. ತಡಿ, 7 ಗಂಟೆ ಕಂಪ್ಲೀಟ್ ಮಾಡೋ ಗಂಟೆ ವೆಯ್ಟ್ ಮಾಡು. ಹೋಗ್ಬಿಟ್ಟು ನೀನು ಇವಳನ್ನ ನಾನು ಶರ್ಟ್ ವಿತ್ ಪಂಚಲ್ ನೋಡೋ ಆಸೆ ಬಂದಿದೆ. ಪ್ಯಾಂಟ್ ನೀನೇ ಹಾಕಿದೀಯಲ್ಲ, ಪ್ಯಾಂಟ್ ಹಾಕ್ಸಕ್ ನನ್ ಮಾಲ್ಗೆ ಯಾಕಪ್ಪ ಕರ್ಕೊಂಬರ್ಲಿ ಗುರು. ಜೀನ್ಸ್ ಏನೋ ಶರ್ಟ್ ಹುಡುಗರ್ದೇ ಸರಿ, ಓಕೆ ಹಾಕೊಳ್ಳ ಪಂಚೆ ಇಲ್ಲ ಗುರು. ಎಸ್ ಸಾರ್ ನೋ ಅಷ್ಟೇ, ನನಗೆ ಗೊತ್ತಿಲ್ಲ. ಜನಗಳನ್ನ ತೋರ್ಸು, ಜನ ಸಾಗರ
ಇಷ್ಟು ಜನ ಇದಾರೆ ಗೈಸ್, ಇವ್ರ ಮಧ್ಯ ಪೂರ್ಣಿಮಾ ಶರ್ಟ್ ವಿತ್ ಪಂಚಲ್ ಬಂದ್ರೆ ಹೆಂಗಿರುತ್ತೆ, ಯುನೀಕ್ ಆಗಿರುತ್ತೆ. ಗೋ ಗೋ ಗೋ. ಚೇಂಜ್ ಮಾಡ್ಬಿಡ್ತೀನಿ. ಇಲ್ಲ, ಇಡೀ ಫುಲ್ ವ್ಲಾಗ್ ಅಲ್ಲಿ ಅದೇ ಇರ್ಬೇಕು. ನಾನು ಈ ತರ ಆಚೆ ಎಲ್ಲ ನಾನು ನಿಜ ಹೋಗಲ್ಲ. ಒಂದು 20 ನಿಮಿಷ ಇಲ್ಲ, ಮಾಲಲ್ಲಿ ಏನ್ ಮಾಡ್ತೀವಿ ಅಷ್ಟು ಮಾತ್ರ ಪಂಚೆ ಶರ್ಟ್ ಅಲ್ಲೇ ಇರ್ಬೇಕು. ಅದ್ ಪಂಚನಾ? ಹೌದು. ಈಗೆಲ್ಲ ಹುಡುಗಿರ್ದು ಟ್ರೆಂಡ್ ಅಲ್ವೇ ನಮ್ಮ ಸನ್ ಗ್ಲಾಸ್ ವಿತ್ ಪಂಚೆ ವಿತ್ ಶರ್ಟ್. ಸ್ಪೋರ್ಟಿವ್ ಆಗಿ ತಗೊಂತೀನಿ, ಹಾಕೊಂತೀನಿ. ಎಸ್, ನೋ ಅಂತ ಹೇಳಲ್ಲ ಗೈಸ್, ಯಾಕೆ ಹೇಳಿ, ಗಿಫ್ಟ್ ಹೇಳಿದ್ದೀನಲ್ಲ ಗೈಸ್. ಪಂಚೆ ಶರ್ಟ್ ಹಾಕ ಬರೋಕೆ ಹೋಗೋಳೆ ಪೂರ್ಣಿ, ಅವಳನ್ನ ಲಿಟ್ರಲಿ ನೋಡ್ಬೇಕು ಹೆಂಗ್ ಕಾಣಿಸ್ತಾಳೆ ಅಂತ. ಇಷ್ಟಪ್ಪ ಅವಳೆ ಹೆಂಗಿರ್ಬೋದಪ್ಪ, ಗೆಸ್ ಮಾಡಿದ್ದ? ಗೆಸ್ ಮಾಡಿರ್ಲಿಲ್ಲ ನಾನು, ಇನ್ನೊಂದು ಹೇಳಿದ್ದೀನಿ, ಅದು ಮಾಡ್ಸೋಣ. ಅದು ಚೆನ್ನಾಗಿರುತ್ತೆ. ಸೊ ಬನ್ನಿ ಗೈಸ್, ಅವಳು ಒಂದು ಸ್ವಲ್ಪ ರೋಸ್ಟ್ ಮಾಡೋಣ ಇವತ್ತೆಲ್ಲ ಫುಲ್ಲು. ಬನ್ನಿ ಗೈಸ್, ಈಗ ಪೂರ್ಣಿಮಾ ಅವ್ರು ಬರ್ತಾ ಇದಾರೆ ವಾಶ್ರೂಮ್ ಇಂದ, ನೋಡ್ಬೋದು. ಕ್ರಿಂಜ್ ಫೀಲ್ ಆಗ್ತದೆ ಅಂದ್ರೆ ಯಪ್ಪ. ಅಲ್ಲೋಡ ಎಕ್ಸ್ಪ್ರೆಷನ್, ನೈಸ್ ಔಟ್ಫಿಟ್ ಅಂತೆ. ಬನ್ನಿ ಇಡೀ ಮಾಲ್ಪು ಕರ್ತಾ ಇದ್ದೀನಿ ಗೈಸ್. ವಾವ್, ಸ್ಪೋರ್ಟಿವ್ಗೆ ಮೆಚ್ಚಬೇಕು ಗೈಸ್, ಹಾಕ ಬಂದೋಳಲ್ಲ ಡಿಫ್ರೆಂಟ್ ಗೈಸ್. ಇಡೀ ಮಾಲ್ ಫುಲ್ಲು ಪಂಚಲ್ ತಿರ್ಸಾಡ್ತೀನಿ ಗೈಸ್ ಇವತ್ತು. ವಾವ್, ಪೂರ್ಣಿಮಾ ಹೆಂಗ್ ಅನ್ಸ್ತಾ ಇದೆ? ನಂಗೆ ಅಲ್ಲಿ ಡ್ರೆಸ್ ಚೇಂಜ್ ಮಾಡ್ತಿದ್ರೆ ಬರೀ ಹುಡುಗಿರು, ನನ್ಗೊಂಥರ ಆಗ್ತೈತೆ. ಸುಮ್ನೆ ತಲೆ ಮುಗಿಸ್ಕೊಂಡ್ ಬಂದ್ಬಿಟ್ಟೆ. ಫುಲ್ಲು ಮಾಲ್ ಫುಲ್ಲು ಒಂದ್ ರೌಂಡ್ ತಿರ್ಗಾಡ್ಕೊ ಬರ್ಬೇಕಮ್ಮ. ಹೆಂಗ್ ಕಾಣಿಸ್ತಾಳೆ ಪೂರ್ಣಿಮಾ? ಅಲ್ಲೋಡಲ್ಲಿ ಅವ್ರು ನೋಡ್ತಾ ಇದಾರೆ ಗೈಸ್, ಎಲ್ಲ ಸುತ್ತಮುತ್ತ ಜನಗಳೆಲ್ಲ. ನಾನು ಈ ತರ ಎಲ್ಲ ಲೈಫ್ ಅಲ್ಲೇ ಮಾಡಿಲ್ಲ ಗುರು. ನನ್ನ ಆಸೆ ಎಲ್ಲ ಈಡೇರಿಸ್ತಿದ್ದಾಳೆ ಗೈಸ್ ನಮ್ಮ ಪೂರ್ಣಿಮಾ ಅವರು. ನಂಗೆ ಪಂಚೆ ಬೇರೆ ಕಟ್ಕೊಳಕ್ ಬರ್ತಾ ಇಲ್ವಾ, ನನಗೆ ನಾನು ಕರಿಯೋಣ, ಯಾರಾದ್ರೂ ಕರಿಯೋಣ ಅಂದ್ರೆ ಬಿಡು ಹೋಗ್ಲಿ, ಏನೋ ಹಾಕೋ ಬಿಡ್ಬೇಡ, ನನ್ಬಿಡ್ ಹಾಕೊಂಡ್ ಮುಂದೆ. ನಾನು ಇಲ್ಲಿರೋ ಜನನೇ ನೋಡ್ತಾ ಇಲ್ಲ ನಾನು. ಗೈಸ್ ಕಂಫರ್ಟಬಲ್ ಫೀಲ್ ಆಯ್ತಾ ಹೇಳಿ, ಇಡೀ ವ್ಲಾಗ್ನ ಇವಳನ್ನ ಹಿಂಗೆ ಇಟ್ಟಿದ್ರೆ ಹೆಂಗಿರುತ್ತೆ ಗೈಸ್, ಕಮೆಂಟ್ ಮಾಡಿ. ಆಮೇಲೆ ವಾ 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 ವಾ, ಜನ ಎಲ್ಲ ನೋಡ್ತಾ ಇದಾರೆ. ವಾವ್, ವಾಟ್ ಎ ಔಟ್ಫಿಟ್. ಇವಾಗ ಏನು ನೆಕ್ಸ್ಟ್ ಚಾಲೆಂಜ್ ಏನು? ನೆಕ್ಸ್ಟ್ ಚಾಲೆಂಜ್ ಏನು? ಸ್ವಲ್ಪ ಹೊತ್ತಿರ್ತೀನಿ, ಆಮೇಲೆ ತೆಗ್ದ್ಬಿಡ್ತೀನಿ ಪ್ಲೀಸ್. ಇಲ್ಲ ಗೈಸ್, ನಾನು ಮಾಲು ಕರ್ಕೊಂಡ್ ಬಂದಿರೋದೇ ಇವಳನ್ನ ಪಂಚೆ ಶರ್ಟ್ ಅಲ್ಲಿ ನೋಡೋಕ್ಕೋಸ್ಕರ. ವಾವ್, ಏಯ್ ಯಾರಿದು? ಪೂರ್ಣಿಮಾ ಇಲ್ಲಿ ನೋಡಿಲಿ, ಪಂಚೆ ಹುಟ್ಟಿರೋ ಸ್ಟೈಲ್ ನೋಡಿ ಗೈಸ್. ಗೈಸ್, ಈಗ ನೆಕ್ಸ್ಟ್ ಟಾಸ್ಕ್ ಏನ್ ಕೊಡೋಣ? ಸಿಂಪಲ್ ಆಗಿ ಕೊಡೋಣ ಇಲ್ಲ ಡಿಫಿಕಲ್ಟ್ ಆಗಿ ಕೊಡೋಣ? ಪೂರ್ಣಿಮಾ, ಇದ್ರಲ್ಲೇನೆ ಇರ್ಬೇಕಲ್ಲ ನೀನು. ಸಿಂಪಲ್ ಆಗಿ ಕೊಡ್ಲಾ ಡಿಫಿಕಲ್ಟ್ ಆಗಿ ಕೊಡ್ಲಾ? ಎನಿಥಿಂಗ್ ಇಸ್ ಫೈನ್. ಇದೇ ಮಾಡಿದೀನಂತೆ, ಮಿಕ್ಕಿದೆಲ್ಲ ಮ್ಯಾಟ್ರ ನಂಗೆ. ಒಟ್ನಲ್ಲಿ ಹೇಳೋ, ತಲೆಗೆ ಹಾಕೊಂಡ್ರೆ ಗಿಫ್ಟ್ ಗೈಸ್. ಗೈಸ್, ಪಾಪ ಪೂರ್ಣಿಮನೆ ಎಲ್ಲರೂ ಮಕ್ಕ ನೋಡ್ತಾವ್ರೆ. ಸೊ ಅದಕ್ಕೆ ಈಗ ಕಾಸ್ಟ್ಯೂಮ್ನ ಚೇಂಜ್ ಮಾಡಿಸುವ. 2ನೇ ಟಾಸ್ಕ್ ಕಂಪ್ಲೀಟ್ ಆಗಿದೆ, 3ನೇ ಟಾಸ್ಕ್ಗೆ ಗೆಟ್ ರೆಡಿ. ಓಕೆ, ಹೋಗ್ಬಿಟ್ಟು ಕಾಸ್ಟ್ಯೂಮ್ನ ಚೇಂಜ್ ಮಾಡ್ಕೊಂಡು ಬನ್ನಿ. ಅಷ್ಟೇನಾ? ಓಡ್ ಬರಾಗ ಇದ್ರಲ್ಲಿ ಇದ್ರ ಸುಮ್ನೆ ಓಡಾಡ್ಸಕ ಇನ್ನೇನ್ ಮಾಡ್ತೀಯಾ? ಇದ್ರಲ್ಲೇ ನೆಕ್ಸ್ಟ್ ಟಾಸ್ಕ್ ಮಾಡ್ತೀಯಾ? ಬೇಡಪ್ಪ, ನಾನು ಚೇಂಜ್ ಮಾಡ್ಕೊಬರ್ತೀನಿ. ಸೊ ಗೈಸ್, ಈಗ 2ನೇ ಟಾಸ್ಕ್ ಕಂಪ್ಲೀಟ್ ಆಗಿದೆ. 3ನೇ ಟಾಸ್ಕ್ ಏನಪ್ಪಾ ಅಂತಂದ್ರೆ, ಗೆಸ್ ಏನಾದ್ರು ಇದೆಯಾ? ನಿಜವಾಗ್ಲೂ ಇಲ್ಲ ಕಣಪ್ಪ ಗೆಸ್ಸು. ನಂಗೆ 2ನೇದಕ್ಕೆ ಸುಸ್ತಾಗ್ಬಿಟ್ಟವಳೆ. ಸೊ ಈಗ ನೆಕ್ಸ್ಟ್ ಟಾಸ್ಕ್ ಏನು ಅಂತಂದ್ರೆ, ಪೂರ್ಣಿಮಾ, ಇಲ್ಲಿ ಯಾರಾದ್ರೂ ಆಗ್ಲಿ ರ್ಯಾಂಡಮ್ ಆಗಿ, ಹುಡುಗ ಆಗ್ಲಿ ಹುಡುಗಿ ಆಗ್ಲಿ, ಅಂಕಲ್ ಆಂಟಿ ಅಜ್ಜಿ ತಾತ ಯಾರೇ ಆಗ್ಲಿ, ಅವ್ರ ಹತ್ರ ಹೋಗಿ ಅವ್ರ ಹತ್ರ ಇರೋದೊಂದು ಚಿಕ್ಕದಾಗ್ಲಿ ದೊಡ್ಡದಾಗ್ಲಿ ಏನಾರ ಒಂದು ಐಟಮ್ ಇಸ್ಕೊ ಬರ್ಬೇಕು. ಹೌದಾ? ಯಾರ ಆಗಿರ್ಲಿ. ಸೊ ಅವ್ರ ಹತ್ರ ಹೋಗಿ ಅವ್ರ ಹತ್ರ ಇರುವಂತ ಒಂದು ಐಟಮ್ ಹೇಳ್ಬೋದಾ, ಈ ತರ ಡೇರ್ ಇದೆ ಅಂದ್ಬಿಟ್ಟು, ಈ ತರ ಡೇರ್ ಅದನ್ನ ಹೇಳಂಗಿಲ್ಲ, ಅದು ಚಾಲೆಂಜ್ ಆಗ್ಬಿಡಲ್ವಲ್ಲ ಅದು. ಸರಿ, ಓಕೆ. ನೆಕ್ಸ್ಟ್ ನಾವು ಅಮ್ಮ ಹೋಯ್ತಾರೆ ಗೈಸ್. ಅಮ್ಮನ ಪಾಪ ಕರ್ಕ ಬಂದ್ಬಿಟ್ಟು ವಾಕಿಂಗ್ ಮಾಡಿಸ್ತಾ ಇದೀವಿ ಗೈಸ್. ಮನೆ ಹತ್ರ ನೀಟಾಗಿ ವಾಕಿಂಗ್ ಮಾಡಲ್ಲ, ಅದಕ್ಕೆ ಇಲ್ಲಾರ ವಾಕಿಂಗ್ ಮಾಡಿಸ್ತಾ ಇದೀವಿ. ರೆಡಿನಾ? ಡನ್. ಓಕೆ, ನೋಡೋಣ ಗೈಸ್, ಈ ಚಾಲೆಂಜ್ ಕಂಪ್ಲೀಟ್ ಮಾಡ್ತಾಳೆ. ಹುಡ್ಕೋ ಯಾರನ್ನಾರ ಹುಡ್ಕೋ. ಅದೇ ಅಟ್ಲೀಸ್ಟ್ ಅವ್ರಿಗೆ ಏನ್ ಕೊಡ್ತಾರೆ? ಏನಾದ್ರೂ ಆಗ್ಲಿ, ಸಮಥಿಂಗ್, ಪೆನ್ ಆಗ್ಲಿ, ಪೇಪರ್ ಆಗ್ಲಿ. ಹತ್ರ ಕೇಳ್ತೀನಿ. ಅಮೌಂಟ್ ಅಂತ ನಂದಿ. ಸೊ ಕೊಟ್ರೆ ಈಸ್ಕೊಳ್ಳೆ 2,000 ದುಡ್ಡು. ಪೂರ್ಣಿಮಾ, ಗೊತ್ತಿರೋರು ಯಾರಾದ್ರೂ ಇದ್ರೆ ಅವ್ರನ್ನ ಮಾತಾಡ್ಸಕ್ ಬಂದಾಗ ಕೇಳ್ಬಿಡು. ನೀನ್ ಬಂದಿದ್ಯಾ ಅಂತ ಅಂದ್ಬಿಟ್ಟು ಮಾಲಲ್ಲಿ ಗೊತ್ತಿರೋರು ಇರ್ತಾರ. ಎಷ್ಟೋ ಜನ ಮಾತಾಡ್ಸಾರ, ಅವ್ರನ್ನೇ ಹುಡುಕ್ತಾವಳೆ ಗೈಸ್. ಹೆಂಗಾರ ಈಗ ನೆಕ್ಸ್ಟ್ ಟಾಸ್ಕ್ ಮಾಡಕ್ಕೆ. ಬಾ ನಡಿ. ಹೆಂಗ್ ಕೇಳೋದತ್ತಾರ ಬಾಯಲ್ಲಿ. ಗೋ 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 ಗೋ. ನೋಡು, ಟೇಕ್ ಯುವರ್ ಓನ್ ಟೈಮ್. ಯಾರ ಹತ್ರ ಕೇಳ್ಬೋದು, ಏನು ಬೇಕಾದ್ರೂ ಇಸ್ಕೊ ಬರ್ಬೋದು. ಇಟ್ಸ್ ಯುವರ್ ಚಾಲೆಂಜ್. ಅಟ್ಲೀಸ್ಟ್
ನಾನು ಹೇಳ್ತೀನಿ ಈ ತರ ಡೇರ್ ಅಂತ ಅವ್ರು ಕೊಡಿಯೋದ್ರೆ ನೋಡಿ ನಿಮ್ಮ ಹಿಂದೆನೆ ಅವ್ರು ಕೊಡ್ಬೋದು. ಬೇಡಪ್ಪ. ಪಾಪ ಅವ್ರು ನೋಡ್ತಾ ಇದ್ರು. ಸೊ ಹೋಗು ಏನೋ ಒಂದ್ ಹೇಳು, ಆಯ್ತು ಇಸ್ಕೊಬರೋಗು, ನೋಡ್ತೀನಿ. ಏನೋ ಒಂದ್ ಹೇಳಿ ಇಸ್ಕೊಬರ್ಲಾ? ಜನ ಸಿಗ್ತಾ ಇಲ್ವಲ್ಲಪ್ಪ ನನಗೆ. ಹುಡುಗಿಯರ ಕೇಳ್ತೀನಿ ಅಂತ ಹುಡುಗಿರ ಹತ್ರ ಹೋಯ್ತಾವಳೆ, ಗೊತ್ತಿಲ್ಲ, ಹೋಗುದ್ ಕಳಿಸ್ಬೇಕು. ಎಕ್ಸ್ಕ್ಯೂಸ್ ಮೀ ಅಂತ ಅಣ್ಣ ಒಂದು ಡೇರ್ ಕೊಟ್ಟಿದ್ದಾರೆ, ಅವ್ರು ನಾಚ್ಕೊಂತಿದ್ದಾರೆ. ಬ್ಲಾಗ್ಸ್ ಎಲ್ಲ ಬರಬಾರ್ದು, ಹೌದಾ? ಏನಂದ್ರೆ ಏನಾದರೂ ನಿಮ್ದು ಏನಾದರೂ ಒಂದು ಥಿಂಗ್ಸ್ ಇದ್ರೆ ಕೊಡ್ತೀರಾ, ಏನಾದರೂ ಓಕೆ. ಏನಾದರೂ ಓಕೆ, ಲೈಕ್ ಎನಿಥಿಂಗ್ ಇಸ್ ಫೈನ್. ಕ್ಯಾಚ್ ಹಾಕ್ಬಿಟ್ಲ ಗೈಸ್, ಇಸ್ಕೊತಾವಳೆ, ಪರವಾಗಿಲ್ಲ, ಹುಡುಗಿರ್ನ ಹಿಡ್ದಾಳೆ. ಇದು ಕವರ್ ಕೊಟ್ಟು ಕಳಿಸ್ಬಿಡಿ, ಖಾಲಿ ಕವರ್ ಕೊಟ್ಟು ಕಳಿಸ್ಬಿಡಿ. ನೋಡಿ ಯಾವ್ದಾರ ಬ್ರ್ಯಾಂಡೆಡ್ ಲಿಪ್ಸ್ಟಿಕ್ಕು, ಬ್ರ್ಯಾಂಡೆಡ್ ಇದು ಪೂರ್ಣಿಮನ್ ಮೈಂಡ್ ವೈಸು ಕೊಡ್ತಾ ಇರೋದೇ ಹೆಚ್ಚು, ಸುಮ್ಮನೆ ನಿಂತ್ಕೊಳ್ಳಪ್ಪ ಅಂತ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನೆಕ್ಸ್ಟ್ ಟೈಮ್ ಸಿಕ್ದಾಗ ದೊಡ್ಡದು ಕೊಡಿಸ್ತಾಳೆ ಅವಳು. ಥ್ಯಾಂಕ್ ಯು ಇದೇ ಥರ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಒಂದನ್ನ ನಾನು ಪೂರ್ಣಿಮಂಗೆ ಬೆಳಗ್ಗೆ ನಿನ್ನೆ ಏನೋ ಒಂದು ಅಂದ್ಕೊಂಡೆ, ಅದನ್ನೇ ಕೊಡ್ತೀನಿ ನಿನ್ನ ಫೇವರ್ ಆಗಿ ಅಂತಂದೆ. ಅದಕ್ಕೆ ಅವಳು ಕನ್ಸಲ್ಲೂ ಕೂಡ iPhone 17 Pro Max ಅಲ್ಲೇ ಅವಳೆ ಗೈಸ್. ಅಣ್ಣ iPhone 17 Pro Max ಅಂತ ಅವಳೆ. ಅದಲ್ಲ ಅಮ್ಮ, ಕನಸಿಂದ ಈಚೆ ಕಡೆಗೆ ಬಾ. ನೀನು ನಿನ್ನೆ ಮೊನ್ನೆ ಏನೋ ಅಂದ್ಕೊಡ್ತಿದ್ದಲ್ಲ, ಅದಕ್ಕೊಂದು ಫೇವರ್ ಕೊಡ್ತೀನಿ ಗೈಸ್. ನೆಕ್ಸ್ಟ್ ಟಾಸ್ಕ್ ಅದಿರುತ್ತೆ. ಹೌದಾ? ಏನೋ ಕೊಡಿಸ್ತಾರೆ ಅನ್ಸುತ್ತೆ. ಸೊ ಗೈಸ್, ಇದು ಲಾಸ್ಟ್ ಟಾಸ್ಕ್ ಇನ್ ಮಾಲ್, ಆಯ್ತಾ? ನೋ ಅಂತಾಳೆ, ಎಸ್ ಅಂತಾಳ ನೋಡೋಣ. ಏನಿಲ್ಲ, ಇಲ್ಲೊಂದು ಸ್ಟ್ರೀಟ್ ಕಾಣಿಸ್ತಿದೆಯಲ್ಲ, ಅಲ್ಲಿ ಫ್ರಾಗ್ ಜಂಪ್ ಮಾಡಬೇಕು. ಈ ಕಾರ್ನರಿಂದ ಆ ಕಾರ್ನರ್ವರೆಗೂ. ಪ್ಲೀಸ್, ಬೇಕಾದ್ರೆ ಊಟ ಮಾಡ್ಬೇಕಾದ್ರೆ ಅಲ್ಲಿ ಮಾಡ್ಬಿಡ್ತೀನಿ, ನಿಜ ಆಗಲ್ಲ. ಫ್ರಾಗ್ ಜಂಪ್ ಮಾಡ್ತಾಳೆ ಗೈಸ್. ಈಗ ನೋಡಿ, ಆನಂದಿಸ್ಕೊಳ್ಳಿ, ಕಣ್ ತುಂಬ್ಕೊಳ್ಳಿ ನೀವು. ಎಲ್ಲ ಅವರೇ ಇಲ್ಲಿ ಹತ್ತು ಸ್ಟೆಪ್ಪು ಫ್ರಾಗ್ ಜಂಪು, ಇಲ್ಲಿಂದ ಅಲ್ಲಿವರೆಗೂ. ಒಳ್ಳೆ ಫನ್ನಿ ಆಗಿರುತ್ತೆ, ನಿಮ್ಗೆ ಎಂಟರ್ಟೈನ್ಮೆಂಟ್ ಕೊಡೋಕ್ಕೋಸ್ಕರ ಗೈಸ್ ಇದನ್ನ ಮಾಡಿಸ್ತಾ ಇರೋದು. ಸೊ 10 ಸ್ಟೆಪ್ ಅಷ್ಟೇ. ಯು ಕ್ಯಾನ್ ಕಮಾನ್ ಪುಣಿ. ಎಸ್ ಆರ್ ನೋ? ಎಸ್. ಗಿಫ್ಟು. ನಾನು ಎಸ್ ಅಂತ ಒಪ್ಕೊಂಡ್ರದೆ ಜಾಸ್ತಿ. ಆಯ್ತಾಯ್ತು ಅಷ್ಟೇ. ಫ್ರಾಗ್ ಜಂಪ್ ಹೇಳೆ ಪೂರ್ಣಿಮಾ, ಫ್ರಾಗ್ ಜಂಪ್ ಕಮಾನ್. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಏಕೆ? ಸೊ ಗೈಸ್, ಫ್ರಾಗ್ ಜಂಪ್ ಮಾಡಿಸ್ದೆ, ಆದ್ರೂ ಕರೆಕ್ಟಾಗಿ ಒಂದು 10 ಮಾಡ್ಬೇಕಾಯ್ತು, 5 ಮಾಡಿದ್ಲು. ಓಕೆ ಡನ್ ಗೈಸ್. ಏನು ಹೇಳ್ತೀನಿ, ಅವಳಿಗೆ ಅಕ್ವರ್ಡ್ ಫೀಲ್ ಆಗುತ್ತೆ, ಎಕ್ಸ್ಟ್ರೋವರ್ಟ್ ಆಗಲ್ಲ ಅಂತ ಟಾಸ್ಕ್ ಕೊಡ್ತಾ ಇದೀನಿ, ಬಟ್ ಆದ್ರೂ ಮಾಡ್ತಾವಳೆ. ಕಮಾನ್, ಲೆಟ್ಸ್ ಗೋ. ಈಗ ಹೊರಗಡೆ ಹೋಗೋಣ ಗೈಸ್, ಮಾಯಲಿಂದ ಈಚ್ ಕಡೆ ಹೋಗೋಣ ಗೈಸ್. ಪೂರ್ಣಿಮಾ ಟಾಸ್ಕ್ ಮಾಡಿ ಸುಸ್ತಾಗಿದ್ದಾಳೆ ಅಂತ ಅಂದ್ಬಿಟ್ಟು ಈಗ ಊಟಕ್ಕೆ ಕರ್ಕೊಂಬಂದಿದ್ದೀವಿ. ಈ ಗ್ಯಾಪಲ್ಲೂ ಸ್ನ್ಯಾಪು ಗೈಸ್, ಇವ್ರದ್ದು ಸ್ನ್ಯಾಪ್ ಹುಚ್ಚು. ಸೊ ನಾವು ಈಗ ಬಟರ್ ನಾನ್ ವಿತ್ ಮಶ್ರೂಮ್ ಕಡಾಯಿ ತೊಗೊಂಡಿದ್ದೀವಿ. ಇವನು ಡಿಫ್ರೆಂಟಾಗಿ ಮಿನಿ ಮೀಲ್ಸ್ ತೊಗೊಂಡಿದ್ದಾನೆ. ಜಾಸ್ತಿ ಹೀಟ್ ಆಗ್ಬಿಟ್ಟು ಉಷ್ಣ ಕಿತ್ಕೊಬಿಟ್ಟಿದ್ದೆ ಅಂತ ಗೈಸ್. ನಾನು ತಿಂದೆ. ಸೊ ಅದಕ್ಕೆ ಅಣ್ಣ ಮಿನಿ ಮೀಲ್ಸ್ ಆಂಧ್ರ ಸ್ಟೈಲಲ್ಲಿ ತಿಂತಾ ಇದ್ದಾನೆ. ನಾವು ಅಮ್ಮಂಗೆ ಮಟನ್ ಬಿರಿಯಾನಿ ಆರ್ಡ್ರ್ ಮಾಡಿದ್ದೀವಿ. ಅನ್ನ ರಸಮ್ ತಿನ್ನಮ್ಮ ಅಂತಂದರೆ ನೀನು ತಿನ್ನು ಅಂತದೆ ನಮ್ಮಮ್ಮ. ಹಾಂ ಏನಮ್ಮ? ಎಸ್ ಗಾಯ್ಸ್, ಸೊ ಊಟ ಮಾಡಿಕೊಂಡು ನೆಕ್ಸ್ಟ್ ಟಾಸ್ಕ್ಗೆ ರೆಡಿ ಆಗಿದ್ದೀವಿ. ಪೂರ್ಣಿಮನ್ ಮುಖದಲ್ಲಿ ನಗು ನೋಡ್ಬೋದು. ಈಗ ಈ ಟಾಸ್ಕ್ ಹೇಳಾದ್ಮೇಲೆ ನಗ್ತಾಳೋ ಹೇಳ್ತಾಳೋ ಗೊತ್ತಿಲ್ಲ, ಬಟ್ ನಾನಂತೂ ಮರ್ತಿಲ್ಲ ಗೈಸ್. ನನಗೆ ಬಿಯರ್ಡ್ ಕಟ್ ಮಾಡಿಸಿದ್ಲು, ಈಗ ಅವಳ ಏರ್ ಕಟ್ ಮಾಡಿಸುವ ಸಮಯ. ಫುಲ್ ಖುಷಿ ಆಗ್ಬಿಟ್ಟವಳೆ ಗೈಸ್. ಯಾಕೆ ಅಂತಂದರೆ ಅವಳು ಹೇಳ್ದಂಗೆ ಏರ್ ಕಟ್ ಮಾಡಿಸ್ತೀನಿ ಅಂತ, ಬಟ್ ನಾನು ಹೇಳ್ದಂಗೆ ಏರ್ ಕಟ್ ಮಾಡಿಸ್ಬೇಕೀಗ. ಅವಳು ಶಾರ್ಟ್ ಏರ್ ಕಟ್ ಮಾಡಿಸ್ಬೇಕು ಅಂತ ಅಂದ್ಕೊಂಡಿನಿ. ಎಷ್ಟು ವಿಯರ್ಡ್ ಆಗುತ್ತೆ ಅಷ್ಟು ವಿಯರ್ಡಾಗಿ ಅವಳನ್ನ ತೋರಿಸ್ಬೇಕು. ಬಟ್ ಒಂಚೂರು ಟೆಕ್ನಿಕಲ್ ಇಶ್ಯೂಯಿಂದ ವಾಯ್ಸ್ ಬಂದಿಲ್ಲ. ಸಾರಿ ಫಾರ್ ದಿ ಇನ್ಕನ್ವೀನಿಯನ್ಸ್. ಬನ್ನಿ ಗೈಸ್, ಸಲೂನ್ಗೆ ಹೋಗೋಣ. ಅಮ್ಮ ಇಷ್ಟು ಕಟ್ ಮಾಡಿಸು, ಸಖತ್ತಾಗಿ ಅಸಹ್ಯವಾಗಿ ಕಾಣಿಸ್ತಾಳೆ ಅಂತ ಐಡಿಯಾ ಕೊಡ್ತಾವ್ರೆ, ಬಟ್ ನಾನು ಇಷ್ಟು ಕಟ್ ಮಾಡ್ಸೋಣ ಅಂತ ಅಂದ್ಕೊಂಡಿದ್ದೀನಿ ಗೈಸ್. ಸೊ ಪೂರ್ಣಿಮಾ ಫುಲ್ ಖುಷಿಯಾಗಿ ಬಂದು ಕೂತವಳೆ, ಬಟ್ ನಾನು ಬೈಯಿಂಗ್ ಹೇಳ್ತಾ ಇದ್ದೀನಿ, ಎಷ್ಟು ಅಸಹ್ಯ ಆಗುತ್ತೆ ಅಷ್ಟು ಅಸಹ್ಯವಾಗಿ ಮಾಡಿ ಅಂತ. ಬಟ್ ಅವಳು ಆಗಲೇ ಕ್ಯಾಟ್ಲಾಕಲ್ಲಿ ಈ ಥರ ಮಾಡಿ ಅಂತೆಲ್ಲ ತೋರಿಸ್ತಾ ಇದ್ಲು ಹೇರ್ ಸ್ಟೈಲ್ನ. ಹೋಗ್ಲಿ ಪಾಪ ಅಂತ ಇದೊಂದು ಚಾಲೆಂಜ್ನ ಅವಳು ಫೇವರ್ ಆಗಿನೇ ಮಾಡಿಸ್ತಾ ಇದ್ದೀನಿ. ಅವಳಿಗೆ ಎಷ್ಟು ಬೇಕೋ ಅಷ್ಟು ಏರ್ ಕಟ್ ಮಾಡಿಸ್ಕೊಳ್ಳಿ ಅಂತ. ಬಟ್ ನಾನು ಇಷ್ಟು ಕಟ್ ಮಾಡಿಬಿಡಿ ಅಂತ ಹೇಳಿದ್ದೀನಿ. ಅಕ್ವಾಡ ಕಾಣಿಸ್ತಾಳೆ, ಅಣ್ಣ ಕಾಲೇಜ್ಗೆಲ್ಲ ಹೋಗಬೇಕು ಅಂತ ಅಂದ್ಬಿಟ್ಟು ಅವಳಿಗೆ ಹೆಂಗೆ ಇಷ್ಟ ಆಗುತ್ತೆ ಆ ಥರ ಏರ್ ಕಟ್ ಮಾಡಿಸ್ತಾ ಇದ್ದೀನಿ. ಬನ್ನಿ ಯಾವ ಥರ ಹೇರ್ ಸ್ಟೈಲ್ ಬಂದಿ ಅಂತ ನೋಡೋಣ.
ನಾನು ಪಿಜ್ಜಾ ಚಾಲೆಂಜ್ ಅಲ್ಲಿ ಪಿಜ್ಜಾ ತಗೊಂಡ್ ಬರ್ತಾ ಇದ್ದಾಳೆ ಹಿಂಗೆ, ನಾನು ಇಲ್ಲಿ ಬಂದು ನಿಂತ್ಕೊಂಡಿದ್ದೀನಿ, ಹಿಂಗ್ ಬರ್ತಾ ಇದ್ದಾಳೆ ಕರೆಕ್ಟ್ ಆಗಿ ಸೆಂಟರ್ ಕಚ್ಕೊಬಿಟ್ಟು ಅವಳು ಎಕ್ಸ್ಪ್ರೆಷನ್ ನೋಡ್ಬೇಕು ಅಲ್ವಾ. ಈಗ ಊರೆಲ್ಲ ಸುತ್ತಾಡ್ಕೊಂಡು ಟಾಸ್ಕ್ನೆಲ್ಲ ಕಂಪ್ಲೀಟ್ ಮಾಡ್ಕೊಂಡು ಈಗ ಮತ್ತೆ ಮನೆಗೆ ಕರ್ಕೊಂಡ್ಬಂದಿದ್ದೀನಿ. ಇನ್ನೊಂದು 2 ಟಫೆಸ್ಟ್ ಸೇಯಿಂಗ್ ಇದೆ, ನೋಡೋಣ. ಇದನ್ನ ಮಾಡಲ್ಲ ಅಂತ ಅನ್ಕೋತೀನಿ, ಎಲ್ಲಾನು ಮಾಡಲ್ಲ ಅಂತ ಅನ್ಕೊಂಡು ಹೇಳ್ತಾ ಇದ್ದೀನಿ. ಮಾಡ್ತಾವಳೆ, ಇದು ಮಾಡ್ತೀಯಾ ಪುಣ್ಯ? ಐ ಥಿಂಕ್ ಇದು ಇಷ್ಟು ಟಾಸ್ಕ್ಗಳು ಮಾಡೋದಲ್ಲ, ಅದೆಲ್ಲ ಫಿಸಿಕಲಿ ಪ್ರಿಪೇರ್ ಆಗಿದ್ಲು. ಇದೊಂದು ಸ್ವಲ್ಪ ಮೆಂಟಲಿ ಪ್ರಿಪೇರ್ ಆಗಬೇಕು. ಏನು ಅಂತಂದರೆ ಗೈಸ್, 6ನೇ ಸೇಯಿಂಗ್ ಗೆಸ್ಸು. ನಿಮ್ಮ ಅಮ್ಮಂಗೆ ಕಾಲ್ ಮಾಡಿ, ಮಾ ನಾನೊಂದು ಹುಡುಗನ ಲವ್ ಮಾಡ್ತಾ ಇದ್ದೀನಿ ಹೇಳ್ಬೇಕಷ್ಟೇ. ಎಲ್ಲ ನಿಜ ನಾನ್ ಯಪ್ಪ ನಾನು ಹೇಳಲ್ಲ. ಎಸ್ ಸರ್ ನೋ ಅಣ್ಣ ಏನಣ್ಣ ದೊಡ್ಡಮ್ಮ ಕೆಟ್ಟೈತ ನಮ್ಮಮ್ಮ. ಏಕೆ ಏನು ಮಾಡಲ್ಲ, ತಲೆ ಕೆಡ್ಸ್ಕೊಬಿಡ. ಆಮೇಲೆ ಪ್ರಾಂಕ್ ಅಂತ ಹೇಳು. ಏನಂತ ಹೇಳ್ಬೇಕು? ಏನಿಲ್ಲ, ಫೋನ್ ಮಾಡು ಅಮ್ಮ ಅಂತ ಅಂದ್ಬಿಟ್ಟು, ಅಮ್ಮ ಏನು ಗೊತ್ತಾ, ನಿಂಗೊಂದು ವಿಷಯ ಹೇಳಬೇಕು, ಮುಚ್ಚಿಟ್ಟಿದ್ದೆ, ನಾಳೆ ದಿನ ನೀನು ಬೈಬಾರ್ದು ಅಂತ ಅಂದ್ಬಿಟ್ಟು ಈಗ ಹೇಳ್ತಾ ಇದ್ದೀನಿ. ಸೊ ಒಂದು ಹುಡುಗ ಇಷ್ಟ ಆಗಿದ್ದಾನೆ, ನಾವಿಬ್ಬರು ಲವ್ ಮಾಡ್ತಾ ಇದ್ದೀವಿ, ಅವನು ನಿಮ್ಮ ಮನೇಲಿ ಹೇಳು, ನಾನು ಬಂದು ಮಾತಾಡ್ತೀನಿ ಅಂತ ಇದ್ದಾನೆ ಅಂತ ಹೇಳ್ಬೇಕು. ನನ್ನ ಅಪ್ಪ ನಂಗೆ ನಿಜ ಇಷ್ಟ ನಂಗೆ ಧೈರ್ಯ ಇಲ್ಲ, ನಾನು ನಿಜ ಹೇಳಲ್ಲ. ಎಸ್ ಸರ್ ನೋ ಅಣ್ಣ ನನಗೆ ಗೊತ್ತಿತ್ತು ಫಿಸಿಕಲಿ ಟ್ಯಾಲೆಂಟೆಡ್ ಅವಳು, ಸ್ವಲ್ಪ ಮೆಂಟಲಿ ಫ್ಯಾಮಿಲಿ ಅಂತ ಬಂದಾಗ ಒಂದು ಸ್ವಲ್ಪ ಕಂಪ್ಲೀಟ್ಲಿ ಕಾನ್ಶಿಯಸ್. ಸ್ಟಾರ್ಟ್ ವಿಡಿಯೋ ಆಯ್ತೈತೆ, ಬೇಗ ಕಟ್ ಮಾಡ ಆಮೇಲೆ ಇಲ್ಲ ಕಟ್ ಮಾಡ್ಬಿಡಿ, ಎಸ್ ಆರ್ ನೋ. ಫೋನ್ ಮಾಡಿ ಸಿಂಪಲ್ ಆಗಿ ಆಯ್ತು ಹೇಳು, ನಿನ್ಗೆ ಏನ್ ಅನ್ಸತ್ತೆ ಅದನ್ನ ಹೇಳು. ಹಂಗೆ ಹೇಳ್ಬೇಕು ಹಿಂಗೆ ಹೇಳ್ಬೇಕು ಅಂತಾನೂ ಇಲ್ಲ ಫಸ್ಟ್. ಬಟ್ ನಿಮ್ಮ ಅಮ್ಮ ಏನ್ ಅನ್ಕೊಂಡಿದ್ಯಾ? ಏನು ಅನ್ಕೊಂಡಿಲ್ಲ, ಏನೇ ಬೈದ್ರು ಬೀಪ್ ಹಾಕ್ತೀನಿ, ತಲೆ ಕೆಡ್ಸ್ಕೊಬೇಡ, ಮಾಡು. ನೀನ್ ಬಾ ಫಸ್ಟ್ ಬಯಗಿರು ಅಂತ ಫಸ್ಟ್ ಅನ್ನುತ್ತೇನೋ ಅಷ್ಟೇ ಅನ್ಸ್ಬಿಟ್ಟು ವಿಚಾರ ಮುಟ್ಟಿಸು ಅಷ್ಟೇ. ಅಷ್ಟೇ, ಅಲ್ಲಿಂದ ಆ ಕಡೆಯಿಂದ ರಿಪ್ಲೈ ಹೋಗಿ ನಾವೇನ್ ಕಾಯಲ್ಲ, ಒಂದು 10 ಸೆಕೆಂಡ್ ರಿಪ್ಲೈ ಬರಲಿ. ಆಯ್ತು, ಕಟ್ ಮಾಡೋ. ಗೈಸ್ ಸತತವಾಗಿ ಅರ್ಧ ಗಂಟೆಯಿಂದ ಯೋಚನೆ ಮಾಡಿ ಹೇಳ ಬೇಡವಾ ಅನ್ನೋ ಟೆನ್ಷನಲ್ಲಿ ಈಗ ಫೈನಲಿ ಮಾಡಕ್ ಹೊರಟಿದ್ದಾಳೆ. ಬಟ್ ನಮ್ಮ ಅಕ್ಕ ಅಂದ್ರೆ ಇವ್ರ ಅಮ್ಮ ಹೆಂಗ್ ರಿಯಾಕ್ಟ್ ಮಾಡ್ತಾರೆ ಅಂತ ಗೊತ್ತಿಲ್ಲ ಗೈಸ್. ಲೆಟ್ಸ್ ಸಿ, ಬೈತಾರೋ ಹೋಗಿತಾರೋ ಹೊಗಳುತ್ತಾರೋ ಮಗಳು ಮಾಡಿರೋ ಅವತಾರಕ್ಕೆ ಅಂತ. ಬಟ್ ಜಸ್ಟ್ ಫಾರ್ ಪ್ರ್ಯಾಂಕ್ ಅಷ್ಟೇ ಗೈಸ್, ಇದು ನಥಿಂಗ್ ಎಲ್ಸ್. ಲೆಟ್ಸ್ ಸಿ. ಹಾಂ ರೆಡಿನಾ? ನಮ್ಮ ಅಕ್ಕ ಬೈದಾರ ಕೇಳಿಸ್ಕೊಳ್ಳಿ ಗೈಸ್ ಹತ್ರಕ್ಕೆ. ಮಲ್ಕೋಬಿಟ್ಟಿದ್ರೆ ಇನ್ನೊಮ್ಮ. ಹಲೋ, ಎಲ್ಲಮ್ಮ ಇದೆಯಾ ಅಪ್ಪ? ಏನು ಮಾಡ್ತಿದ್ದೆ? ಅದ ಅಮ್ಮ ಏನೋ ಒಂದು ಹೇಳ್ಬೇಕು ನಿಂಗೆ. ಏನಿಲ್ಲ, ಅದೇ ಒಬ್ಬ ಹುಡುಗನ ಇಷ್ಟಪಡ್ತಿದ್ದೆ ಅಮ್ಮ. ನಾನು ಇಲ್ಲಿವರೆಗೂ ಹೇಳಿಲ್ಲ ನಿಂಗೆ, ಅದಕ್ಕೆ ಈಗ ನಮ್ಮ ಸುಮ್ಮನೆ ಏನಾದರೂ ಮುಂದೆ ಆಗುತ್ತೆ ಅಂದ್ಬಿಟ್ಟು ಫೋನ್ ಮಾಡಿದೆ. ಸುಮ್ಮನೆ ಇವಾಗ ಹೇಳೋಣ ಅಂದ್ಬಿಟ್ಟು ಮಾಡಿದೆ. ಅದಕ್ಕೆ ಹೇಳು, ಏನು ಹೇಳಬೇಕು? ಏ ಇಲ್ಲ, ನಿಜ ಅಮ್ಮ. ಆದಿತ್ಯ ಅಂತ, ರಾಮನಗರ. ಅಯ್ಯೋ, ಇದು PU ಇಂದ. ನಮ್ಮಮ್ಮ ಕಂಡಿಡಿಯುತ್ತೆ ಕಣಲು, ಆರಾಮಾಗಿ ಕಂಡಿಡಿಯುತ್ತೆ. ಅಕ್ಕ ಜೀವನದಲ್ಲಿ ಇಟ್ಟವಳೆ ಇಲ್ವೋ ಗೊತ್ತಿಲ್ಲ, ನಿನ್ಮೇಲೆ ಮಾತ್ರ ಭಯ ಅಂದ್ರೆ ಅಂತದಿಲ್ಲ, ಸರಿಯಾಗದೆ ಭಯ ಮಾತ್ರ. ಹಿಂಗೆ ವಿಡಿಯೋ ಮಾಡ್ತಾ ಇದ್ದೋ, ನಾನು ಹೇಳಿದ್ದೆಲ್ಲ ಮಾಡ್ಬೇಕು ನೀನ್ ಇವತ್ತೆಲ್ಲ ಅಂತ. ನಿಮ್ಮ ಅಮ್ಮಂಗೆ ಫೋನ್ ಮಾಡ್ಬಿಟ್ಟು ಒಂದು ಹುಡುಗನ ಇಷ್ಟಪಡ್ತೀನಿ ಅಂತ ನೀನು ಹೇಳ್ಬೇಕು ಅಂತ ಅಂದಿದ್ದೆ ತಡ. ಫುಲ್ ಗಾಬರಿ ಆಗೋದು, ಮಗ್ದಲೆಲ್ಲ ಬ್ಯೂರೋ. ನಮ್ಮಮ್ಮ ಏನಂತದೋ, ಹೆಂಗ್ ರಿಯಾಕ್ಟ್ ಮಾಡ್ತದೋ, ಏನ್ ಕತೆನೋ ಉಗಿತದೆ ಅಂತೆಲ್ಲ. ನಾಟ್ ಎ ರೈಟ್ ಏಜ್ ಅದಕ್ಕೆ ಸುಮ್ಮನೆ ಇಲ್ಲಾಂದ್ರೆ ಕೆರೆ ತಗೊಂಡು ಬಾ ಮನೆಗೆ ಕೆರೆ ತಗೊಂಡ್ಬಿಡ್ತೀನಿ ಅಂತ.
ಕಲ್ತ್ಕೊಂಡು ಒಳ್ಳೆ ದಾರಿ ಇಟ್ಕೊಳ್ಳಿ ಅಂದ್ರೆ ಇವಳು ಈ ದಾರಿಗೆ ಇದೆಯಲ್ಲ ಅಂತ ಮಾಡುವೆ, ಇವಾಗ ಮಾಡಿ ಕರೆಕ್ಟಾಗಿ ಮಾಡಿವೆ ಸರಿಯಾಗಿ ಈಗ. ಮನೆ ಕರ್ಬಿಟ್ಟು ಕೆರಿದವ್ರ ಮಕಾನ ಸುಮ್ಮನೆ ವಿಡಿಯೋಗೋಸ್ಕರ ಪ್ರ್ಯಾಂಕ್ ಮಾಡಿದ್ದ. ಇದೆಲ್ಲ ಇವಾಗೆಲ್ಲ ಏತಕ್ಕೆ ಮುಂದಕ್ಕೆ ನಾನು ಮಾತಾಡ್ತೀನಿ ಇಡು. ಇಷ್ಟೇ ಗೈಸ್, ಮುಗೀತು ಅಕ್ಕ. ಯಾವ ಚಾಲೆಂಜ್ ಒಪ್ಕೊಳ್ಳಲ್ಲ, ಏನು ಮಾಡಕ್ ಹೋಗಲ್ಲ. ಸೊ ಗೈಸ್, ಫೈನಲಿ ಇನ್ನೊಂದಿದೆ, ಅದಕ್ಕೋಸ್ಕರ ವೇಟ್ ಮಾಡ್ತಾ ಇದ್ದೀವಿ. ಪೂರ್ಣಿಮಾ ಎದಳವ ಇನ್ನೂ ಇದೆ, ಯಾಕೆ ಆಗ್ಲೇ ಸುಸ್ತೋಡ್ಬಿಟ್ಟಿದ್ಯಾ, ಮಲಿಕೋತಾ ಇದೆಯಾ? ಲಾಸ್ಟ್ ಬಟ್ ನಾಟ್ ದಿ ಲೀಸ್ಟ್. ಇದು ಮಾಡಲೇಬೇಕು ನೀನು, ಇದು ಮಾಡಲಿಲ್ಲ ಅಂತಂದರೆ ನೀನು ಸೋತಂಗೆನೆ. ಲಾಸ್ಟ್ ಟಾಸ್ಕು ಕೊಡ್ತಾ ಇರೋದು, ನನ್ನ ಗಿಫ್ಟ್ ಜ್ಞಾಪಕ ಬಂದ್ಬಿಡ್ತು. ಲಾಸ್ಟ್ ಟಾಸ್ಕ್ ಕೊಡ್ತಾ ಇರೋದು ನಿಮ್ಮ ಅಣ್ಣನ ಕೈಲಿ ಮಾಡಿಸ್ಬೇಕು ಅಂತ. ಸೊ ನಿನ್ನ ಕ್ಯಾಲಿ ಬರೋದು ಹೆಂಗೆ ಮಾಡಿಸ್ತೀಯ, ಏನು ಮಾಡಿಸ್ತೀಯ ಅಂತ. ಅವನಾಗಲೇ ಅಲ್ಲಿ ಟೆನ್ಷನ್ ಆಯ್ತು ಅವನಿಗೆ ಏನಿರ್ಬೋದು ಅಂತ. ಬನ್ನಿ ಲಾಸ್ಟ್ ಗೈಸ್ ಇಟ್ಕೊಳಮ್ಮ ಹಂಗೆ ಫೋನ್. ಲಾಸ್ಟ್ ಚಾಲೆಂಜು ಪೂರ್ಣಿಮಾ ಅವ್ರಿಗೆ ಕೊಡ್ತಾ ಇರೋದು ನಾವು. ಅವ್ರ ಅಣ್ಣನ ಕೈಲಿ ಮಾಡಿಸ್ಬೇಕು. ಬಟ್ ಗೊತ್ತಿಲ್ಲ ಗೈಸ್ ಅವ್ರ ಅಣ್ಣ ಮಾಡ್ತಾರೋ ಇಲ್ವೋ ಅಂತ. ಅದು ಅವಳಿಗೆ ಬಿಟ್ಟಿದ್ದು ಗೊತ್ತು ಆಗಲೇ, ಪಾಪ ಅವಳಿಗೆ ಮಾಡ್ತಾನ ಮಾಡಿಸ್ಬೇಕು. ಎಸ್ ಗೈಸ್, ಈ ಕವರಲ್ಲಿದೆ, ಅದರಲ್ಲಿ ಏನಿದೆ ಅಂತ ನೋಡ್ಕೊಂಡು ಅದು ಏನು ಯೂಸ್ ಆಗುತ್ತೆ ಅಂತ ನೋಡಿಕೊಂಡು ನೀವು ಮಾಡಿಸ್ಬಿಡಿ. ಏನು ವ್ಯಾಕ್ಸು? ಏ ಹೋಗಿ ಸುಮ್ಮನೆ ಇಲ್ಲಪ್ಪ, ನನ್ಗೆ ನಿಜ ಇದೆಲ್ಲ ಮಾಡೋದೇ ಇಲ್ಲ. ಕೂದಲೆಲ್ಲ ಜಾಸ್ತಿ ಇದೆ, ಯಾಕೆ? ಯಾವುದಕ್ಕೂ ಇಲ್ಲ. ಎದೆ ತಗೊಳ್ತದೆ ಕೂದಲಿನ. ಕಮನ್ ಬೈ ಬಾಡಿ ಎಲ್ಲ ತೆಗಿಬಾರ್ದು. ಹ್ಯಾಂಡರ್ಸ್ ತೆಗಿ ಅಷ್ಟೇ, ಏನಾಗಲ್ಲ ಕಣ. ಎಲ್ಲಾನು ಎಕ್ಸ್ಪೀರಿಯನ್ಸ್ ಮಾಡ್ಬೇಕು ಲೈಫಲ್ಲಿ. ಹೆಂಗಿರುತ್ತೆ ಎಕ್ಸ್ಪೀರಿಯನ್ಸ್? ಬಟ್ ಡೈಲಿ ಮಾಡಕ್ ಹೇಳ್ತಾರ ನಿನ್ಗೆ? ಡೈಲಿ ಏನ್ ಮಾಡಕ್ ಹೇಳಲ್ಲ ತಾನೆ. ಸೊ ಲೆಟ್ಸ್ ಗೋ ಸ್ಟಾರ್ಟ್. ಬೇಡಪ್ಪ, ನಂಗೆ ನೋವು ತಡಿಯಕ್ ಆಗಲ್ಲ. ಅದು ಏನು ನೋವಾಗೋದಿಲ್ಲ ಕಣ, ತೆಗಿ ಪರವಾಗಿಲ್ಲ. ಪೇನ್ ಆಗುತ್ತದೆ. ಪೂರ್ಣಿಮಾ ನೋವು ಅಂದ್ರೆ ಮೆಡಿಕಲ್ ಹಾಕು ಅಂತ ಹೇಳ್ದ, ಅಲ್ಲಿ ಇದು ಆಯ್ತು ಬರ್ತೀನಿ ನಾನು ಟ್ಯಾಬ್ಲೆಟ್ ತಗೊಳಕ್ ಹೋದೆ, ಇತ್ರದು ಮಾತ್ರೆ ಅಂತವನೆ ನೋಡ್ರಿ ಇತ್ತವನ. ಹೆಂಗಾರ ಇರ್ಲಿ. ಏಯ್ ನೋವು ಆಗ್ದಿರಂಗ್ ತೆಗಿತಾಳ ಬರ. ಲಾಸ್ಟ್ ಡೇ ಫುಲ್. ಕುತ್ಕೋ ಬೇಗ. ಬಿಚ್ಚು ಎಲ್ಲ ಬಿಚ್ಚು. ಅಯ್ಯ ಕಾಲ್ ತೆಗಿ, ಕಾಲ್ ಯಾರು ಕಾಣಲ್ಲ. ಮತ್ತೆ ಕೈ ತೆಗಿ. ಒಳ್ಳೆ ಇದು ಮರ್ಡರ್ ಮಾಡುವಂಗೆ ಹೇಳ್ತಿದೀವಿ. ಕೈ ತೆಗಿ, ಕಾಲ್ ತೆಗಿ. ಒಂದೇ ಗೈಸ್, ಈಗ ವ್ಯಾಕ್ಸಿಂಗ್ ನಡೀತಿದೆ. ತಂಗಿ ಗೆಲ್ಲಿ ಅಂತ ಮಾಡ್ತಾ ಇದ್ದೀನಿ. ಗಿಫ್ಟ್ ಅಲ್ಲಿ ಇನ್ನೊಂದು ಅರ್ಧ ಕೊಟ್ಬಿಡು. ಜಾಸ್ತಿ ಕೂದಲಿರೋ ಕಡೆ ಹಾಕು ಪೂರ್ಣಿಮಾ. ಹಾಕಪ್ಪ ಎಲ್ಲ ಒಂದ್ ಕಡೆ. ಗೈಸ್, ಈಗ ವ್ಯಾಕ್ಸಿನ್ ನಡೀತಿದೆ. ಎಷ್ಟು ನೋವುತ್ತೆ ಅಂತಂದ್ರೆ ಗೈಸ್, ಇದು ಅಲ್ಲೇ ಹೆಂಗಿದ್ರೆ ರಿಮೂವ್ ಮಾಡ್ಬೇಕು ಹೇಳಿ. ಈಗಲೇ ಪೇನ್ ಆಗ್ತಿದೆ. ಇಲ್ಲ ಬಿಕಾಸ್ ಹೇರ್ ಗ್ರೋತ್ ಹಿಂಗಲ್ವಾ ಆಗಿರೋದು. ಸೊ ಹಿಂಗ ಅನ್ಸುತ್ತೆ. ಹೆಂಗ ಒಂದ್ ಕಡೆ ಹೇಳಿ. ಸ್ಟಾರ್ಟಾ? ಇನ್ ರಿಯಾಕ್ಷನ್ ಕ್ಯಾಪ್ಚರ್ ಆಗ್ಬೇಕು. ಸ್ಟಾರ್ಟಾ? ವಾವ್, ಏನೋ ಪೇನ್ ಆಗ್ತಿರೋದು ಇದು. ನಾವು ಹುಡುಗಿರಷ್ಟು ಕಷ್ಟ ಪಡ್ಬೇಕು, ಚೆನ್ನಾಗಿ ಕಟ್ಸ್ಬೇಕು. ವಾವ್, ಹೋಯ್ತಲ್ಲೋ ಕೂದ್ಲು. ರೂಟ್ ಇಂದ ಹೇರ್ ಬರ್ತಲ್ಲ, ಯಾಮಾರ್ಸಿ ಹೇಳ್ದು ಬಿಟ್ಲಲ್ಲ. ಸೊ ಗೈಸ್, ಈ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ. ಈ ಬ್ಲಾಗ್ ಇಷ್ಟ ಆಗಿರೋ ಲೈಕ್, ಶೇರ್, ಕಮೆಂಟ್ ಇವಾಗ ನಾನು ಇವಾಗ ಸ್ಟಾರ್ಟ್ ಮಾಡ್ತಿದ್ದೀನಿ. ಇವಾಗ ಮದರ್ ಎಂಡಿಂಗ್ ಒಂದು ಇವಾಗ ನೋಡಿ ಇದು ಅರ್ಧ ಇದೆ ಅಲ್ಲ, ಇದನ್ನ ಮದರ್ ಎಂಡಿಂಗ್ ಮಾಡ್ಬಿಡ್ತೀನಿ. ಓಕೆನಾ? ನಂಗೋಸ್ಕರ ಕೈಯಲ್ಲಿ ಅಣ್ಣ ಪ್ಲೀಸ್ ಇದೇ ತರ ಸಪೋರ್ಟ್ ಮಾಡಿ. ನೋಡಿ, ನಾನು ಅವ್ರಿಗೋಸ್ಕರ ಎಲ್ಲ ಮಾಡಿದ್ರೆ ಇಷ್ಟೇ, ನನಗೋಸ್ಕರ ಇಷ್ಟು ಮಾಡಕ್ಕಾಗಿಲ್ಲ ಅವ್ರ ಕೈಲಿ. ನೀವೇ ಹೇಳಿ ಗೈಸ್, ಏನ್ ಎಷ್ಟು ಮೋಸ ಮಾಡ್ತಾರೆ. ಸೊ ಇಷ್ಟ ಗೈಸ್, ಹೆಂಗಿತ್ತಪ್ಪ ಫೀಲ್?
ಸಖತ್ ಪೇನ್ ಆಯ್ತು ಆ ಟೈಮಲ್ಲಿ ಎಷ್ಟು ಪೇನ್ ಆಯ್ತು ಗೊತ್ತಾ ಇವಾಗ ಹೋಗ್ತಾ ಇದೆ ಪೇನ್ ಹೊಂಟಾಯ್ತಾ ಪೇನ್ ಹೋಯ್ತು ಅವಾಗ ಎಷ್ಟು ಪೇನ್ ಆಗುತ್ತೆ ಗೊತ್ತಾ ನಂದಿ ನಾವು ಹ್ಯಾಂಡ್ ವೈಸ್ ಒಂದ್ ಬಂದ್ಬಿಟ್ಟೆಲ್ಲ ಮಾಡಿಸ್ತೀವಿ ಅವಾಗ ಐಬ್ರೋ ಹಂಗೇನು ಹೋಗೋದು ಎದೆಲ್ ಕಲ್ಲಿದ್ದವ್ರಿಗೆ ಇದೆಲ್ಲ ಹೊಂಟಲ್ಲ ಬಿಡ ಬಂದ್ ಮಾಡ್ಕೊಳ್ಳಿ. ಇಷ್ಟೇ ಗೈಸ್ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ. ಈ ಬ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟು ಮಗನ್ಗೌಡ ಯೂಟ್ಯೂಬ್ ಚಾನಲ್ ಮಧುಗೌಡ ಯೂಟ್ಯೂಬ್ ಚಾನಲ್ ಹಾಗೂ ನಿಖಿಲ್ ನಿಶಾ ಬ್ಲಾಗ್ಸ್. ಸೊ ಗಿಫ್ಟ್ ಏನು ಗಿಫ್ಟು ಏನು ಕೊಡೋದು ಇವಳಿಗೆ ಅದೇ ಯೋಚನೆ ಮಾಡ್ತಾ ಇದೀನಿ ಗೈಸ್. ಗಿಫ್ಟ್ ಕೊಡೋ ಗಂಟೆ ಬಿಡಲ್ಲ ಇವಳು. ಗಿಫ್ಟ್ ಏನು ಅಂತ ತಿಳ್ಕೊಬಿಟ್ಟವಳೆ. ಬೆಳಗ್ಗೆಯಿಂದ ಸಂಜೆವರೆಗೂ ಪಾಪ ಪರದಾಡ್ಬಿಟ್ಟವಳೆ. ಅದನ್ನು ಕಣ್ಣಲ್ಲಿ ನೋಡೋಕ್ಕಾಗ್ದೇನೆ ಈಗ ಅವಳಿಗೆ ಒಂದು ಗಿಫ್ಟ್ ಕೊಡ್ತಾ ಇದೀನಿ. ಈಗ ಕೊಡ್ತಾ ಇಲ್ಲ, ಈ ತಿಂಗಳಲ್ಲಿ ನೀವು ಫ್ರೀ ಮಾಡ್ಕೊಂಡು ಬಾಯಿಲ್ಗೆ ನಿನಗೆ ಕರ್ಕೊಬಿಟ್ಟು ಕೊಡಿಸ್ತೀನಿ. ವಾಟ್ ಯು ವಾಂಟ್ ದಟ್ ಒನ್. ವಾಟ್ ಐ ವಾಂಟ್ ದಟ್ ಒನ್. ಹಂಗನ್ಬಿಟ್ಟು 17 Pro Max ಕೇಳ್ಬಿಟ್ಯಾ?